ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೋತೀನಿ. ನಾನು ಆರಾಮದೀನಿ. ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತಿನ ಲಾಗು ಒಂದು ಸ್ವಲ್ಪ ಸ್ಪೆಷಲ್ ಆಗಿ ಮಾಡ್ಬೇಕು ಅನ್ಕೊಂಡು. ಯಾಕಂದ್ರೆ ನನ್ನ ಲಾಗ್ ಯಾವಾಗಲೂ ಹೆಣ್ಮಕ್ಳ ಜಾಸ್ತಿ ನೋಡ್ತೀರಿ, ಅದ್ರೊಳಗೆ ಹೌಸ್ ವೈಫ ಜಾಸ್ತಿ ನೋಡ್ತೀರಿ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರ. ಸೊ ಅಂಥವ್ರಿಗೆ ಒಂದಿಷ್ಟು ಹೆಲ್ಪ್ ಆಗುವಂಥ ಟಿಪ್ಸ್ ಹೇಳ್ಬೇಕು ಅನ್ಕೊಂಡ್ನಿ. ಇದು ಬ್ಯೂಟಿ ಟಿಪ್ಸ್ ಅಂತಾರ ತಿಳ್ಕೊಳ್ರಿ, ಹೆಲ್ತಿ ಟಿಪ್ಸ್ ಅಂತಾರ ಅನ್ಕೊಳ್ರಿ. ಬಟ್ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಗಿರುವಂಥ ಟಿಪ್ಸು. ಏನಂದ್ರೆ ಇವಾಗ ಸಡನ್ ಆಗಿ ಮದುವೆಕ್ಕಿಂತ ಮೊದಲ ಎಕ್ಸಾಂಪಲ್ ನಾನೇ ತಗೊಳ್ರಿ. ಮದುವೆಕ್ಕಿಂತ ಮೊದಲ ಎಷ್ಟು ತೆಳ್ಳಗಿದ್ನಿ, ಮದುವೆ ಆದ್ಮೇಲೆ ಸಡನ್ ಆಗಿ ದಪ್ಪ ಆದ್ವಿ. ಮತ್ತೆ ಮದುವೆಕ್ಕಿಂತ ಮೊದಲು ಒಂಥರ ಇದ್ರ, ಮದುವೆ ಆದ್ಮೇಲೆ ಒಂಥರ ಟೋಟಲಿ ಡಿಫ್ರೆಂಟ್ ಆಗ್ಬಿಡ್ತಾರ ವುಮೆನ್ಸ್, ಗರ್ಲ್ಸ್. ಸೊ ಅವರು ಯಾವ ಥರ ಫಿಟ್ ಇರಬೇಕು, ಯಾವ ಥರ ಬಾಡಿನ ಅಥವಾ ಸೌಂದರ್ಯನ ಮೇಂಟೈನ್ ಮಾಡಿದ್ರ ಹೆಂಗಾಗಿ ಕಾಣ್ತಾರ, ಅಥವಾ ಯಾವಾಗಲೂ ಯಾವ ಥರ ಆ್ಯಕ್ಟಿವ್ ಆಗಿರಬೇಕು ಅನ್ನೋದಕ್ಕೆ ಇವತ್ತ ಒಂದು ಲಾಗ್ನ ಮಾಡ್ಬೇಕು ಅನ್ಕೊಂಡಿನಿ. ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಐತಿ ಇದು. ಏನು ಖರ್ಚು ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಸೊ ಬರ್ರಿ ಇವತ್ತು ಹೇಳ್ಕೊಡ್ತೀನಿ. ಒಂದು 8-9 ಟಿಪ್ಸ್ ಇದಾವೆ ನನ್ನ ಹತ್ರ, ಅವನ್ನ ಹೇಳ್ತೀನಿ. ಸೊ ಟ್ರೈ ಮಾಡಿರಿ, ಆದಷ್ಟು ರಿಸಲ್ಟ್ ನಿಮಗೆ ಗೊತ್ತಾಗತ್ತಾ. ಈಗ ಹೆಣ್ಮಕ್ಳು ಹೆಂಗಂದ್ರೆ ಕೆಲ್ಸದ ಒತ್ತಡದೊಳಗೆ ಬರೀ ಕೆಲಸ, ಗಂಡ ಮಕ್ಕಳು, ಸಂಸಾರ, ಬರೀ ಆ ಕೆಲಸ ಮಾಡೋದು ಈ ಕೆಲಸ ಮಾಡೋದು ಅನ್ನೋದ್ರೊಳಗೆ ಬ್ಯುಸಿ ಆಗ್ತಾಳೆ. ಗಂಡಗೆ ಟಿಫನ್ ಮಾಡಬೇಕು, ಮಕ್ಕಳಿಗೆ ಬಾಕ್ಸ್ ಕಟ್ ಕಳಿಸ್ಬೇಕು ಅನ್ನೋ ಒಂದು ಇದ್ರೊಳಗೆ ಇರ್ತಾಳೆ. ತನ್ನನ್ನು ತಾನು ಯಾವತ್ತೂ ಯೋಚನೆ ಮಾಡಲ್ಲ, ತನ್ನ ಬಗ್ಗೆ ಯಾವತ್ತೂ ಯೋಚನೆ ಮಾಡಲ್ಲ, ಬರೀ ತಮ್ಮವ್ರ ಬಗ್ಗೆನೇ ಯೋಚನೆ ಮಾಡುವಂತಹ ಗುಣ ಒಂದು ಹೆಣ್ಣಲ್ಲಿ ಐತಿ. ಹೌದು, ನಾವು ಏನಂತಂದ್ರೆ ಇವಾಗ ನಮ್ಮ ಮಕ್ಳು ಆಗ್ಯಾವಾಗ್ಯಾವ ನಮ್ಮ ಮಕ್ಳ ಬಗ್ಗೆನೇ ಯೋಚನೆ ಮಾಡ್ತೀವಿ ನಾವು. ನಮ್ಮ ಗಂಡ ಕಾಲ್ ಮಾಡಲಿಲ್ಲ ಅಂದರೆ ಯಾಕೆ ಕಾಲ್ ಮಾಡಿಲ್ಲ, ಊಟ ಮಾಡಿದ್ರೆ ಏನು, ಕಾಲ್ ಮಾಡಿದ ತಕ್ಷಣ ಈ ಥರ ಇರುತ್ತೆ. ನಮ್ಮ ಬಗ್ಗೆ ನಾವು ಕೇರ್ ತೊಗೊಳ್ಳೋದು ಭಾಳ ಮುಖ್ಯ ಈಗಿನ ಕಾಲದೊಳಗೆ. ಸೊ ಹಾಗಾಗಿ ನಮ್ಮ ಬಗ್ಗೆ ಒಂದಿಷ್ಟು ಕೇರ್ ತೊಗೊಳ್ಳೋದನ್ನು ನಾನು ಹೇಳ್ಕೊಡ್ತೀನಿ. ದಯವಿಟ್ಟು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡಿರಿ, ಹಂಗೆ ಶೇರ್ ಮಾಡಿರಿ. ಯಾರೆಲ್ಲ ನನ್ನ ಚಾನಲ್ನ ಹಂಗೆ ನೋಡತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇನ್ನು ಸ್ಟಾರ್ಟ್ ಮಾಡೋಣ ಬರ್ರಿ. ಫಸ್ಟು ಏನಂತಂದ್ರೆ ಒಂದು ಹೆಣ್ಣು ಸೌಂದರ್ಯವಾಗಿರ್ಬೇಕು. ಆ ಒಂದು ಹೆಣ್ಣು ಆಕರ್ಷಣೀಯವಾಗಿರೋದು ಅವಳು ಒಂದು ಮುಖ, ಒಂದು ಸೌಂದರ್ಯ, ಅವಳು ಒಂದು ಅವಳು ಒಂದು ಗುಣ. ಇದ್ರ ಮೇಲೆ ನಮ್ಮ ಮನುಷ್ಯರನ್ನ ಅಳಿತಾರ ಈಗಿನ ಕಾಲದೊಳಗಂತೂ ರೊಕ್ಕದಾಗ ಅಳಿತಾರ. ಆದ್ರೆ ಒಂದು ಹೆಣ್ಣು ಸೌಂದರ್ಯವಾಗಿರಿದ್ರ ಅದು ನೋಡೋರಿಗೂ ಚಂದ, ಹಂಗ ನಮಗೂ ಚಂದ. ಯಾಕಂದ್ರೆ ಪ್ರತಿಯೊಂದು ಹೆಣ್ಣಿಗೂ ಇರುತ್ತೆ, ನಾನು ಹಿಂಗಿರ್ಬೇಕು ಹಂಗಿರ್ಬೇಕು, ಅಷ್ಟು ಚಂದ ಕಾಣ್ಬೇಕು ಇಷ್ಟು ಚಂದ ಕಾಣಬೇಕು ಅಂತ ಎಲ್ರಿಗೂ ಆಸೆ ಇರುತ್ತಲ್ಲ. ಹಾಗಾಗಿ ಒಂದಿಷ್ಟು ಟಿಪ್ಸ್ನ ಹೇಳ್ತೀನಿ ಚಂದ ಕಾಣಕ್ಕೆ, ಹೆಂಗೆ ಏನು ಮಾಡಿದ್ರೆ ಚಂದ ಕಾಣ್ತೀವಿ ನಾವು ಅಂತಂದು. ಆ್ಯಂಡ್ ನೆಕ್ಸ್ಟು ನಮ್ಮನ್ನು ನಾವು ಪ್ರೀತಿಸ್ಬೇಕು ಮೊದಲ, ಇವರಿಗೆ ಕಂಪೇರ್ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ಬಣ್ಣ ಯಾವುದೇ ಇರಲಿ, ನಮ್ಮನ್ನು ನಾವು ಪ್ರೀತಿಸ್ಬೇಕು, ಹೆಲ್ದಿಯಾಗಿ ಇಟ್ಕೋಬೇಕು ಅನ್ನೋದು ನಂದು ಒಂದು ಮುಖ್ಯ ಉದ್ದೇಶ. ಇನ್ನು ಫಸ್ಟ್ನೇದು ಹೇಳ್ಬಿಡ್ತೀನಿ. ಫಸ್ಟ್ ಟಿಪ್ಸು, ಯಾವಾಗಲೂ ಸೂರ್ಯನ ಒಂದು ಕಿರಣ ಇರುತ್ತಲ್ಲ ಅದನ್ನು ನಮ್ಗೆ ಬಡಿಸ್ಕೋಬೇಕು. ಸೊ ಸೂರ್ಯನ ಬಿಸಿಲು ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಅಷ್ಟು ಇಂಪಾರ್ಟೆಂಟ್. ಅದರಿಂದ ವಿಟಮಿನ್ ಡಿ ಸಿಗುತ್ತಾ. ಸೊ ವಿಟಮಿನ್ ಡಿ ಇಂದ ನಮ್ಮ ಒಂದು ಕ್ಯಾಲ್ಶಿಯಮ್ಸು, ಬೋನ್ಸ್ದೇನಿರುತ್ತಲ್ಲ ಅದು ಆಯಿತು, ನಮ್ಮ ಕಣ್ಣು, ಒಂದು ಸ್ಕಿನ್ ಇರುತ್ತಲ್ಲ ಶೈನಿಂಗ್ ಬರೋಕೆ ಎಲ್ಲದಕ್ಕೂ ಹೆಲ್ಪ್ ಆಗುತ್ತಾ. ಆದಷ್ಟು ಹೆಣ್ಮಕ್ಳು ಅಟ್ಲೀಸ್ಟ್ ಒಂದು 5 ನಿಮಿಷ ಸೂರ್ಯನ ಬಿಸಿಲಿಗೆ ನಿಂದಿರಿ. ಎಳಿ ಬಿಸಿಲಿಗೆ ನೀವೇನೋ ಕೆಲಸ ಮಾಡ್ತಿರ್ತೀರಿ, ಅದ್ರೊಳಗೆ ಒಂದು 5 ನಿಮಿಷ ಟೀ ಕುಡಿಯೋಕ್ಕೋ ಅಥವಾ ಏನೋ ಒಂದು ಕೆಲಸ ಮಾಡ್ತಿರ್ತೀರಿ, ಊಟ ಮಾಡ್ತಿರ್ತೀರಿ, ಸ್ವಲ್ಪ ಬೇಗ ನಾಷ್ಟ ಮಾಡ್ತಿರ್ತೀರಿ, ಆ ಟೈಮ್ ಒಳಗೆ ಸೂರ್ಯನ ಬಿಸಿಲಿಗೆ ನಿಂದರ್ರಿ. ಒಂದು 5 ನಿಮಿಷ ನಿಂತ್ರೆ ಸಾಕು. ಡೈಲಿ ಇದೇ ಥರ ಮಾಡಿದ್ರೆ ವಿಟಮಿನ್ ಡಿ ಸಿಗೋದ್ರಿಂದ ನಮ್ಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ಫುಲ್ ಐತಿ. ಆ್ಯಂಡ್ ನೆಕ್ಸ್ಟು ಇವಾಗ ಪ್ರತಿಯೊಂದು ಹೆಣ್ಮಕ್ಳು ಮದುವೆ ಆದಮೇಲೆ ಸಿಝರಿನ್ನೋ ನಾರ್ಮಲ್ಲೋ ಯಾವುದೋ ಒಂದು ಆಪ್ರೇಷನ್ ಆಗಿರುತ್ತೆ. ಸೊ ಅಂಥವ್ರಿಗೆ ಇದೆಲ್ಲ ಭಾಳ ಹೆಲ್ಪ್ ಆಗುತ್ತಾ. ಮುಂದೆ ಬೆನ್ನು ನೋವು ಅದು ಇದು ಅಂತ ನಾವು ಅಂತಿರ್ತೀವಿ. ಅಂಥವ್ರೆಲ್ಲ ಹೆಂಗಿರಬೇಕು ಅನ್ನೋದಕ್ಕೆ ನಾನು ಇದೊಂದಿಷ್ಟು ಟಿಪ್ಸ್ ಹೇಳ್ತೀನಿ. ಫಸ್ಟು ಸೂರ್ಯನ ಬಿಸಿಲು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟು. ಸೊ ಸೂರ್ಯನ ಬಿಸಿಲಿಗೆ ಒಂದು 5 ನಿಮಿಷ ಆದರೂ ನಿಂತ್ರೆ ನಿಮ್ಮ ತ್ವಚೆ ಅಥವಾ ನಿಮ್ಮ ಸ್ಕಿನ್ ಏನಿರುತ್ತಲ್ಲ ಶೈನಿಂಗ್ ಬರೋಕೆ ಸ್ಟಾರ್ಟ್ ಆಗುತ್ತಾ. ಫಸ್ಟ್ ಟಿಪ್ ಇದು. ಇನ್ನು ಸೆಕೆಂಡ್ ಟಿಪ್ ಬಂದು, ಯಾವಾಗ್ಲೂ ಕೆಲಸದೊಳಗೆ ಬ್ಯುಸಿ ಆಗಿಬಿಡ್ತೀವಿ. ನಮ್ಗೆ ಒಮ್ಮೊಮ್ಮೆ ಏನು ಗೊತ್ತಾ, ನೀರು ಕುಡಿಬೇಕು ಅನ್ಸಿರುತ್ತಾ, ಬಟ್ ನೀರು ಕುಡಿಯೋಕೆ ಹೋಗಿ ನೀರು ತೊಗೊಂಡು ಬರೋದ್ರಾಗ ಏನಾದರೂ ಕೆಲಸ ನಿಂದಿರುತ್ತೇನೋ ಅನ್ನುವಷ್ಟು ಒಬ್ಬೊಬ್ರು ಇರ್ತಾರೆ. ನಾವು ಇರ್ತೀವಿ ಒಮ್ಮೊಮ್ಮೆ. ಪಾಪ ಅಳಾತು ಅಂದ್ರೆ ನಾನು ನೀರೇನು ಸಾದ್ರೂ ನಾನು ನೀರು ಕುಡಿಯೋಕೆ ಹೋಗಲ್ಲ ಹಂಗೆ. ಸೊ ಅಂಥವ್ರು ಒಂದು ಕೆಲಸ ಏನು ಮಾಡ್ಬೇಕಂತಂದ್ರೆ, ಯಾವಾಗಲೂ ಹೆಣ್ಮಕ್ಳು ಅದು ಇದು ಹಾಳು ಮೂಳು ಸುಸ್ತು ಭಾಳ, ಯಾವುದು ರಾತ್ರಿ ಮುಂಜಾನೆ 4 ಗಂಟೆಯಿಂದ ಹಿಡ್ಕೊಂಡು ನೈಟ್ 10:30 ತನಕ ಆಕೆ ಕೆಲಸ ಇರೋದ ಹೆಣ್ಮಕ್ಳಿಗೆ. ಮನೆಯ ಕೆಲಸನ ಅದು ಇರ್ಬೋದು, ಅಡುಗೆ ಮಾಡೋದು ಬಟ್ಟೆ ಒಗೆದೇ ಇರ್ಬೋದು, ಆದರೂ ಆಕೆಗೆ ಅದು ಒಂದು ಸುಸ್ತು ಅನ್ನೋದಿರುತ್ತೆ. ಸೊ ಅದು ಎಲ್ರಿಗೂ ಅರ್ಥ ಮಾಡ್ಕೊಂಡ್ರೆ ಅರ್ಥ ಆಗುತ್ತಾ. ನೀನು ಮನೆ ಕೆಲಸ ಮಾಡ್ತೀಯ ಅನ್ನೋರಿಗೆ ಅದು ಅರ್ಥ ಆಗಲ್ಲ. ಸೊ ನೆಕ್ಸ್ಟ್ ಏನಂತಂದ್ರೆ,
6ರಿಂದ 8 ಗ್ಲಾಸ್ ನೀರನ್ನ ಕುಡಿಬೇಕು ದಿನಾಲು. ಅದರಿಂದ ನಮ್ಮ ಬಾಡಿ ಒಳಗೆ ಈ ಪಿಂಪಲ್ಸ್ ಅದೆಲ್ಲ ಇರುತ್ತಲ್ಲ, ಸೊ ನಮ್ಮ ದೇಹನ ಯಾವಾಗಲೂ ನಾವು ಹೈಡ್ರೇಟ್ ಆಗಿ ಇಟ್ಕೋಬೇಕು. ಡಿಹೈಡ್ರೇಟ್ ಆಗಾಕ ಬಿಡಕ್ಕೆ ಹೋಗ್ಬಾರ್ದು. ಹೈಡ್ರೇಟ್ ಆಗಿ ಇಟ್ಕೋಬೇಕಂದ್ರೆ ಏನು ಮಾಡ್ಬೇಕಂದ್ರೆ ದಿನಕ್ಕೆ 6ರಿಂದ 8 ಗ್ಲಾಸ್ ಆದರೂ ನೀರು ಕುಡಿಬೇಕು ನಾವು. ಸೊ ಅದರಿಂದ ನಮ್ಗೆ ಏನಾಗುತ್ತಾ, ಬಾಡಿ ಹೈಡ್ರೇಟ್ ಆಗುತ್ತಾ. ನೀರಿನ ಅಂಶ ಎಷ್ಟು ಹೆಚ್ಚಿರುತ್ತಲ್ಲ ನಮ್ಮ ಬಾಡಿ ಒಳಗೆ ಅಷ್ಟು ಆ್ಯಕ್ಟಿವ್ ಆಗ್ತೀವಿ ನಾವು. ಆ್ಯಕ್ಟಿವ್ ಆಗಿ ಕೆಲಸ ಮಾಡೋದ್ರಿಂದ ಏನಂತ ನೀರು ಎಷ್ಟು ಕುಡಿತೀವಲ್ಲ ಅಷ್ಟು ಬೆವರು ನಮಗೆ ಬರುತ್ತೆ. ಹಾಗಾಗಿ ನಮ್ಮ ಸ್ಕಿನ್ನು ಚರ್ಮ ಏನೈತಲ್ಲ ಹೊಳ್ಯಾಕ್ಕೂ ಹೆಲ್ಪ್ ಆಗುತ್ತಾ. ಇದು ಒಂದು ಸೆಕೆಂಡ್ ಟಿಪ್ಸು. ಸೊ ಇನ್ನು ಥರ್ಡ್ ಬಂದು, ನಾವು ಊಟ ಮಾಡ್ತೀವಲ್ಲ, ನಾವು ಏನೇನು ತಿಂತೀವಿ ಅದ್ರೊಳಗೆ ಯಾವಾಗಲೂ ವಿಟಮಿನ್ ಸಿ ಜಾಸ್ತಿ ಇರುವಂಥದನ್ನು ತಿನ್ಬೇಕು ನಾವು. ಸೊ ವಿಟಮಿನ್ ಸಿ ಇರುವಂಥವು ಯಾವ್ಯಾವು? ಹುಳಿ ಪದಾರ್ಥ ಇರ್ತೈತಲ್ಲ, ವಿಟಮಿನ್ ಸಿ ಹುಳಿ ಪದಾರ್ಥದೊಳಗಿರುತ್ತೆ. ನಾವು ಊಟ ಮಾಡುವಂಥ ಆಹಾರದೊಳಗೆ ವಿಟಮಿನ್ ಸಿ ಇರಬೇಕು. ನಾವು ಏನು ಊಟ ಮಾಡ್ತೀವಲ್ಲ ಅದ್ರೊಳಗೆ ಸ್ವಲ್ಪ ಹುಳಿ ಜಾಸ್ತಿ ಇತ್ತು ಅಂದ್ರೆ ನಮ್ಮ ಸ್ಕಿನ್ನು ಶೈನಿಂಗ್ ಬರೋಕೆ, ಕಾಂತಿಯುತ ಆಗಿ ಉಳಿಯೋಕ್ಕೂ ಹೆಲ್ಪ್ ಆಗುತ್ತಾ. ಸೊ ಇದು ಒಂದು 3ನೇ ಟಿಪ್ಸು. ಇನ್ನು 4ನೇ ಟಿಪ್ಸಿಗೆ ಹೋಗ್ತೀನಿ. ನನಗೆ ಎಷ್ಟು ಗೊತ್ತು ಅದನ್ನ ಹೇಳತ್ತೀನಿ. ನಾನು ಟ್ರೈ ಮಾಡಿನೇ ಹೇಳತ್ತೀನಿ. ಬಟ್ ಇವಾಗ ನಾನು ಫಸ್ಟ್ ಎಲ್ಲ ಅದನ್ನ ಮಾಡಿದ್ದು, ಬಟ್ ಇವಾಗ ಒಂದು ಸ್ವಲ್ಪ ಮಕ್ಕಳದಿಂದ ನನಗೆ ಮಾಡೋಕ್ಕಾಗವಲ್ದು. ಬಟ್ ಹೆಂಗಂದ್ರೆ ಯಾವಾಗಲೂ ಹೆಂಗಿರ್ಬೇಕು, ಚಂದ ಕಾಣಬೇಕು ಅನ್ನೋದು ಇರುತ್ತಲ್ಲ ಎಲ್ರಿಗೂ. ಹಂಗಾಗಿ ನಾನು ಒಂದಿಷ್ಟು ಟಿಪ್ಸ್ ಹೇಳತ್ತೀನಿ. ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ನೋಡ್ರಿ ವಿಡಿಯೋನ, ಇಷ್ಟ ಆಗಲಿಲ್ಲ ಅಂದ್ರೆ ಸ್ಕಿಪ್ ಮಾಡಿರಿ, ಅದು ನಿಮ್ಮ ಮೇಲೆ. ಬಟ್ ಎಲ್ರಿಗೂ ಹೆಲ್ಪ್ ಆಗುತ್ತಾ ಅನ್ನೋ ಒಂದು ರೀಸನಿಗೋಸ್ಕರ ಮಾಡತ್ತೀನಿ. ಇನ್ನು ನೆಕ್ಸ್ಟ್ ಟಿಪ್ಸ್ ಹೇಳ್ತೀನಿ. ಸೊ ಯಾವಾಗ್ಲೂ ಹೆಣ್ಮಕ್ಳು ಇವಾಗ ಮೊದಲ ತೆಳ್ಳಗಿರ್ತಾರ, ಮದುವೆ ಆದಮೇಲೆ ದಪ್ಪ ಆಗ್ತಾರೆ ಅನ್ನೋದಕ್ಕೆ ನಾನೇ ಉದಾಹರಣೆ. ಯಾವಾಗಲೂ ಹೆಣ್ಮಕ್ಳು ಹೆಂಗಂದ್ರೆ ಕೆಲಸ 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 ಒತ್ತಡ, ನಿದ್ದೆ ಕರೆಕ್ಟ್ ಇರಲ್ಲ, ಅಥವಾ ಏನೋ ಒಂದು ಟೆನ್ಷನ್ ಇರುತ್ತೆ. ಮನುಷ್ಯನಿಗೆ ನಿದ್ದೆ ಅನ್ನೋದು ಎಷ್ಟು ಮುಖ್ಯ ಅಂದ್ರೆ ಅಷ್ಟು ಮುಖ್ಯ. ಒಂದು ಈ ನಿದ್ದೆ ಅನ್ನೋದೈತಲ್ಲ ಇಡೀ ಮನುಷ್ಯನ ಜೀವನದೊಳಗೆ ಒಂದು ಸೌಂದರ್ಯವನ್ನ ಕುಗ್ಗಿಸುವಂಥ ಶಕ್ತಿ ಇರೋದು ನಿದ್ದೆಗೆ, ಹೆಚ್ಚಿಸುವಂಥ ಶಕ್ತಿ ಇರೋದು ನಿದ್ದೆಗೆ. ಅದು ಹೆಂಗಂದ್ರೆ ಒಬ್ಬ ಮನುಷ್ಯ ಅಟ್ಲೀಸ್ಟ್ 8 ತಾಸು ಮಲ್ಕೋಬೇಕು ಅಂತ ಹೇಳ್ತಾರೆ. 8 ತಾಸು ಮಲ್ಕೊಂಡು ಮನುಷ್ಯ ಹೆಂಗಿರ್ತಾನ, ನಿದ್ದಿಗೆಟ್ಟು ಮನುಷ್ಯ ಹೆಂಗಿರ್ತಾನ, ಅವ್ನ ಕಣ್ಣು ಹೆಂಗಿರುತ್ತಾ ಅನ್ನೋದು ಡಿಫ್ರೆನ್ಸ್ ನಮಗೆ ಗೊತ್ತಾಗ್ಬಿಟ್ಟಿರುತ್ತೆ. ಈಗ ಎಕ್ಸಾಂಪಲ್ ನನ್ನ ಗಂಡಂದು ತಗೊಳ್ರಿ. ನಾನು 8 ಯಾಕೆ 9 ತಾಸು ಮಾಡಿರ್ತೀನಿ ಒಮ್ಮೊಮ್ಮೆ. ಇವಾಗ ಮಕ್ಕಳಾಗ್ಯಾವ ಅಂತಂದು ನಿದ್ದೆ ಜಾಸ್ತಿ ಇಲ್ಲ. ಬಟ್ ಮೊದಲೆಲ್ಲ ಅಟ್ಲೀಸ್ಟ್ 8 ತಾಸು ಮಲ್ಕೋತಿದ್ವಿ. ನಮ್ಮ ಕಣ್ಣು, ನಮ್ಮದು ಮುಖ ಎಲ್ಲ ಹೆಂಗಿರ್ತೈತೆ ಅಂದ್ರೆ, ಮತ್ತು ಮಾರ್ನಿಂಗು ಎಷ್ಟು ಆ್ಯಕ್ಟಿವ್ ಆಗಿರ್ತಿದ್ವಿ. ಅದೇ ಇವಾಗ ನಮ್ಮ ಹಸ್ಬೆಂಡ್ ತಗೊಳ್ರಿ, ನೈಟ್ ಡ್ಯೂಟಿ ಇರುತ್ತಾ. ಸೊ ಅವ್ರಿಗೆ ನಿದ್ದೆ ಯಾವಾಗಂದ್ರೆ ಯಾವಾಗ ಮಲ್ಕೋಬೇಕು ಅವಾಗ ಮಲ್ಕೊಂಡ್ರೆ ಚಂದ. ನೈಟ್ ನಿದ್ದೆ ಎಲ್ಲ ಮಾರ್ನಿಂಗ್ ಮಾಡ್ತೀನಿ ಅಂದ್ರೆ ಅದು ಕೆಲಸನೇ ಇಲ್ಲ, ಅದು ನಿದ್ದೆನೂ ಅನಿಸ್ಕೊಳ್ಳಲ್ಲ. ಹಾಗಾಗಿ ಅವ್ರ ಮುಖ ನೋಡಿದ್ರೆ ನಮ್ಮ ಮುಖ ನೋಡಿದ್ರೆ ನಮಗೆ ಗೊತ್ತಾಗ್ಬಿಟ್ಟಿರ್ತಾ ಅವ್ರು ಯಾವಾಗಲೂ ಸುಸ್ತಾಗಿರ್ತಾರ, ಅಥವಾ ಒಂದು ಸ್ವಲ್ಪ ಟೆನ್ಷನ್ ಜಾಸ್ತಿ ಇರುತ್ತೆ ಅವರಿಗೆ. ಬಟ್ ನಮ್ದು ಹಂಗಿಲ್ಲ. ಇವಾಗ ನಾವು ಎಕ್ಸಾಂಪಲ್ಲು ಈ ಮಕ್ಕಳು ಆಗ್ಯಾವು ನಿದ್ದೆ ಕಡಿಮೆ ಮಾಡೋ ಹತ್ರ ಇಲ್ಲೆಲ್ಲ ನೋಡ್ರಿ, ಇಲ್ಲೆಲ್ಲ ಈ ಥರ ಡಾರ್ಕ್ ಈ ಥರ ಇಲ್ಲಿ ಲೈನ್ಸ್ ಬರ್ತೈತಿ, ಇಲ್ಲೆಲ್ಲ ಕಣ್ಣಿನ ಕೆಳಗ ಇಲ್ಲೆಲ್ಲ ಡಾರ್ಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತಾ. ಸೊ ಇದರಿಂದನೂ ಕೂಡ ಒಬ್ಬ ಮನುಷ್ಯ ಎಂಥ ಒಂದು 30 ವರ್ಷದವ್ರು ಇದ್ರೂ ಒಂದು 50 ವರ್ಷ ಅಥವಾ 45 ವರ್ಷ ಆಗುವಂಗೆ ಕಾಣ್ತಾರ. ಒಂದು ಎಕ್ಸಾಂಪಲ್ಲು. ಸೊ ನಿದ್ದೆ ಒಂದು ಮನುಷ್ಯನಿಗೆ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟು. ಇದೊಂದು ಟಿಪ್ಸು ಮೇನ್ ಇರೋದು. ಸೊ ಇನ್ನು ನೆಕ್ಸ್ಟ್ ಟಿಪ್ಸ್, ನಾವು ಯಾವಾಗಲೂ ಸಮತೋಲ ಆಗಿರುವಂಥ ಆಹಾರವನ್ನು ಸೇವಿಸ್ಬೇಕಾಗತ್ತಾ. ಕರೆಕ್ಟಾಗಿ ಒಂದು ಪ್ರೋಟೀನು, ಫೈಬರು, ನ್ಯೂಟ್ರಿಯೆಂಟ್ಸು ಎಲ್ಲ ಅಂದರೆ ಎಲ್ಲ ಇರಬೇಕು ಅದ್ರೊಳಗೆ. ಆ ಥರ ಊಟ ಮಾಡಿದ್ರೆ ನಮ್ಗೆ ಭಾಳ ಅಂದ್ರೆ ಭಾಳ ಚಲೋ. ಈಗ ಎಕ್ಸಾಂಪಲ್ಲು ಬರೀ ಅನ್ನ ಸಾರ ಉಣ್ತೀವಿ 3 ಹೊತ್ತು ಅಂದ್ರೆ ಅದು ಕೆಲಸನೇ ಇಲ್ಲ. ಅಥವಾ ಬರೀ ರೊಟ್ಟಿನ ತಿಂತೀವಿ ಅಂದ್ರೂ ಕೆಲಸ ಇಲ್ಲ. ಸೊ ನಮ್ಗೆ ಏನೇನು ಬೇಕು, ಯಾವ ಟೈಮಿಗೆ ಏನೇನು ಬೇಕು ಅದು ಅವಶ್ಯಕತೆ ಇದ್ದ ಇರುತ್ತಾ. ಈಗ ಎಕ್ಸಾಂಪಲ್ಲು ವೀಕ್ಲಿ ಒಂದು 3 ಟೈಮ್ಸ್ ಆದರೂ ಎಗ್ ತಿನ್ನಬೇಕು. ವೀಕ್ಲಿ ಒಂದು ಟೈಮ್ ಆದರೂ ಐತಲ್ಲ ನಾನ್ ವೆಜ್ ತಿನ್ನಬೇಕು. ಇದರಿಂದ ಮನುಷ್ಯನ್ಗೆ ವಿಟಾಮಿನ್ಸು, ಪ್ರೋಟೀನ್ಸು, ನ್ಯೂಟ್ರಿಯೆಂಟ್ಸು ಎಲ್ಲ ಅಂದರೆ ಎಲ್ಲ ಸಿಗ್ತಾವೆ. ಇದರ ಜೊತೆಗೆ ಹಸಿ ತರಕಾರಿ, ಕಾಯಿಪಲ್ಲೆ ಭಾಳ ಅಂದ್ರೆ ಭಾಳ ತಿನ್ನಬೇಕು. ಕಾಯಿಪಲ್ಲೆ ಎಷ್ಟು ತಿಂತೀವಲ್ಲ ಅಷ್ಟು ನಮ್ಮ ಆರೋಗ್ಯ ಹೆಲ್ದಿಯಾಗಿರುತ್ತೆ. ಈ ಕಾಳಿಗಿಂತ ಕಾಯಿಪಲ್ಲೆ ಭಾಳ ಅಂದ್ರೆ ಭಾಳ ಚಲೋ. ಹೆಲ್ದಿಯಾಗಿರುವಂಥವು ತಿಂದ್ರೆ ನಮಗೂ ಯಾವುದು ಪ್ರಾಬ್ಲಮ್ ಬರಲ್ಲ. ಕಣ್ಣು, ಕಿವಿ, ಮೂಗು, ಬಾಯಿ ಏನು ಅಂದರೆ ಏನೂ ಬರಲ್ಲ, ಹೆಲ್ದಿಯಾಗಿರ್ತೀವಿ. ಸೊ ಸಮತೋಲನ ಆಹಾರ ಭಾಳ ಅಂದ್ರೆ ಭಾಳ ಮುಖ್ಯ ಮನುಷ್ಯನಿಗೆ. ಇನ್ನು ನೆಕ್ಸ್ಟ್ ಟಿಪ್ಸ್ ಅಂತಂದ್ರೆ, ಇದು ಮೇನು ನಾವು ಮಾಡುವಂಥದ್ದು, ಹಳ್ಳಿಯೊಳಗೆ ಮಾಡುವಂಥದ್ದು. ನಾವು ಕಾಲು ಕೈ ಕರ್ರಗಾಗ್ಯಾವಂತಂದು ಕಲ್ಲು ತೊಗೊಂಡು ಹಚ್ಚಿ ತಿಕ್ಕಿದ್ದು ಅದ್ರೊಳಗೆ ಮಣ್ಣು ಕೀಳೋ ಮಟ್ಟ. ಬಟ್ ಇದು ಭಾಳ ಅಂದ್ರೆ ಭಾಳ ತಪ್ಪು. ಹೆಂಗಂತ ಅಂದ್ರೆ, ಈಗ ನಾವು ಜಳಕಕ್ಕೆ ಹೋಗಿರ್ತೀವಲ್ಲ, ಒಂದು ನಮ್ಮದೇ ಆದಂಥ ಒಂದು ನ್ಯಾಚುರಲ್ ಸ್ಕಿನ್ ಇರುತ್ತೆ, ಗ್ಲೋ ಇರುತ್ತೆ. ನಾವೇನು ಮಾಡ್ತೀವಿ, ಕಲ್ಲು ಹಾಕಿ ಭಾಳ ಒತ್ತೆಗ ತಿಕ್ಕೊಳ್ಳೋದು, ಕೈ ಕಾಲು ತಿಕ್ಕೊಂಡ್ನಿ ಅಂತ ಅಂದಾಗ ನಮ್ಮ ನ್ಯಾಚುರಲ್ ಗ್ಲೋ ಇರುತ್ತಲ್ಲ ಅದು ಸಡನ್ನಾಗಿ ಕಡಿಮೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಎಕ್ಸಾಂಪಲ್ ನೋಡ್ರಿ, ಒಂದು ಬಟ್ಟೆ ತೊಗೊಂಡು ಬಂದಿರ್ತೀವಿ ಹೊಸದು,
ಅದು ಚಂದ ಐತಿ ಅಂದ್ಕೊಂಡು ಸಾಬೂನು ಹಚ್ಚಿ ತಿಕ್ಕಿದ್ರೆ ಏನಾಗುತ್ತೆ ಅದ್ರದ್ದು ಕಲರ್ ಎಲ್ಲ ಹೋಗುತ್ತಲ್ಲ. ಸೊ ಯಾವುದನ್ನ ಯಾವ ಥರ ಕಾಪಾಡ್ಕೋಬೇಕು ಅದನ್ನು ಆ ಥರ ಕಾಪಾಡ್ಕೊಂಡ್ರೆ ಭಾಳ ಚಲೋ. ಕಲ್ಲು ತೊಗೊಂಡು ಮುಖ ಯಾವುದು ತಿಕ್ಕೊಳಕ್ಕೆ ಹೋಗ್ಬೇಡ್ರಿ, ಕೈ ಕಾಲು ಏನು ತಿಕ್ಕೊಳಕ್ಕೆ ಹೋಗ್ಬೇಡ್ರಿ. ಸಾಬೂನು ಈಸ್ ಏನಪ್, ಸಾಬೂನು ಒಂದು ಸಾಕು. ಸಾಬೂನು ಇವಾಗಂತೂ ಕೆಮಿಕಲ್ಸ್ ಇದಾವೆ. ಸಾಬೂನು ಬದಲಿ ಒಂದಿಷ್ಟು ನ್ಯಾಚುರಲ್ ರೆಮಿಡೀಸೂ ಹೇಳ್ತೀನಿ ನಾನು ಇದ್ರೊಳಗೆ. ಅದನ್ನು ಟ್ರೈ ಮಾಡಿದ್ರಂತೂ ಭಾಳ ಬೆಸ್ಟು. ಅನ್ಕೋಬೋದು ನೀವು ನಮಗೆ ಕೆರ್ಕೊಳಕ್ಕೆ ಪುರ್ಸತ್ತಿಲ್ಲ ನಿಮ್ದೇನು ಹೇಳ್ತೇವ ಅಂತಂದು. ಆದ್ರೆ ನಿಜ ಹೇಳ್ತೀನಿ, ಅದು ನಮಗೋಸ್ಕರ ನಾವು ಹೇಳೋದು, ನಮಗೋಸ್ಕರ ಒಂದು 5 ನಿಮಿಷ ಟೈಮ್ ಕೊಟ್ರೆ ನಾವು ಇಡೀ ಒಂದು ವರ್ಷ ಇದ್ದವರು 2 ವರ್ಷ ಬದುಕ್ಬೋದು ಅಂತ ಒಂದು ನಂದು ಅಷ್ಟ ಆಸೆ. ಸೊ ಅದನ್ನು ಹೇಳ್ಬೇಕು ಅನ್ಕೊಂಡು. ಸೊ ಇನ್ನು ಇವಾಗ ಜಾಸ್ತಿ ನೆಕ್ಸ್ಟ್ ಟಿಪ್ಸು, ಜಾಸ್ತಿ ಬೆವರ್ತಿರ್ತಾರ, ಸ್ವೆಟ್ ಜಾಸ್ತಿ ಆಗ್ತಿರ್ತಾರೆ ಒಬ್ಬೊಬ್ರು. ಅಂಥವ್ರು ಏನು ಮಾಡೋದು ಅಂದ್ರೆ ಡೈಲಿ ಒಂದು 2 ಟೈಮ್ಸ್ ಆದರೂ ಜಳಕ ಮಾಡಬೇಕು. ಮಾರ್ನಿಂಗ್ ಅಂತೂ ಮಾಡ್ತೀವ, ಬಟ್ ನೈಟ್ ಆದರೂ ಅಟ್ಲೀಸ್ಟ್ ನೈಟ್ ಮಲ್ಗೋವಾಗ ಬಿಸಿ ಸ್ವಲ್ಪ ಉಗುರು ಬೆಚ್ಚಗೆ ನೀರು ಮಾಡಿ ಜಳಕ ಮಾಡಿ ಮಲ್ಕೊಂಡ್ರೆ ಆ ಒಂದು ಹಿತ ಹೆಂಗೆ ಅನ್ಸುತ್ತಂದ್ರೆ ಆರಾಮ್ ಅನ್ಸುತ್ತೆ. ಮತ್ತು ದೇಹಕ್ಕೆ ಒಂದು ಸ್ವಲ್ಪ ಆಯಾಸ ದೇಹಕ್ಕೆ ಆಯಾಸ ಅನಿಸಿದ್ರು ಅದು ಏನು ಅನ್ಸುತ್ತಾ ಕಡಿಮೆ ಅನ್ಸುತ್ತಾ. ಹಾಗಾಗಿ ಯಾರು ಬೆವರ್ತಿರಲ್ಲ ಜಾಸ್ತಿ, ಸ್ವೆಟ್ ವಾಸನೆ ನಮ್ಗೆ ತಡೆಯೋಕ್ಕಾಗಲ್ಲ. ಹಾಗಾಗಿ ಸೊ ಒಂದು ಅಟ್ಲೀಸ್ಟ್ ಒಂದು 2 ಟೈಮ್ಸ್ ಆದರೂ ಜಳಕ ಮಾಡಿರಿ. ಈ ಬ್ಯಾಸ್ಗ್ಯಾಗಂತೂ ಒಂದು 2 ಸಾರಿ ಅಂತೂ ಮಾಡಲೇಬೇಕು ಎಲ್ರೂ. ಅವಾಗ ಮಾತ್ರ ಒಂದು ಸ್ವಲ್ಪ ಮನುಷ್ಯ ಹಗುರ ಅನ್ಸುತ್ತಾ. ಸೊ ಇದೊಂದು ಮೇನ್ ಟಿಪ್ಸು, ನಾವು ಚಲೋ ಇರಬೇಕು, ಚೆಂದ ಕಾಣಬೇಕು ಅಂತಂದ್ರೆ. ಇನ್ನು ನೆಕ್ಸ್ಟ್ ಟಿಪ್ಸು, ಸೊ ಇನ್ನು ನಾನು ಒಂದಿಷ್ಟು ಹೋಮ್ ಮೇಡ್ ರೆಮಿಡೀಸ್ನ ಹೇಳ್ತೀನಿ ಫೇಸ್ ಅಥವಾ ಒಂದು ಬಾಡಿಗೆ. ಸೊ ಸಾಬೂನ್ಕಿಂತ ಇದು ಬೆಸ್ಟ್ ಅಂದ್ರೆ ಬೆಸ್ಟು. ಒಂದು ಏನಂತಂದ್ರೆ ಅಲೋವೆರಾ, ಲೌಡ್ ಸರ ಅಂತೂ ಎಲ್ಲರ ಮನೆ ಮುಂದೆ ಇರುತ್ತೆ. ಆ ಲೌಡ್ ಸರನ ಡೈಲಿ ನೀವು ಜಳಕ ಮಾಡೋಕ್ಕಿಂತ ಮೊದಲು ಒಂದು 15 ನಿಮಿಷ ಡೈಲಿ ಇಷ್ಟಿಷ್ಟೇ ಪೀಸ್ ತೊಗೊಂಡು ಈ ಥರ ಮಸಾಜ್ ಮಾಡ್ಕೋಬೇಕು. ಈ ಥರ ಎಲ್ಲ ಮಸಾಜ್ ಮಾಡಿಕೊಂಡು ನಾರ್ಮಲ್ ನೀವು ಯಾವ ನೀರಿಂದ ತೊಳ್ಕೊತೀರಿ, ಬಿಸಿನೀರಾರು ತೊಳ್ಕೊಳ್ರಿ, ತಣ್ಣೀರಾರು ತೊಳ್ಕೊಳ್ರಿ, ಅದು ನಿಮ್ಮ ಮೇಲೆ ಡಿಪೆಂಡು. ತೊಳ್ಕೊಂಡ್ರೆ ಇದರಿಂದ ಕಂಟಿನ್ಯೂಸ್ ಆಗಿ ಅಟ್ಲೀಸ್ಟ್ ಒಂದು 15 ದಿನ ಮಾಡಿದ್ರೆ ನಮ್ಗೆ ಒಂದು ನ್ಯಾಚುರಲ್ ಗ್ಲೋ ಬರುತ್ತಾ, ಅಥವಾ ಪಿಂಪಲ್ಸ್ ಎಲ್ಲ ಹೋಗಕ್ಕೆ ಸ್ಟಾರ್ಟ್ ಆಗುತ್ತಾ. ಇವನ್ ಇದಕ್ಕೆ ರೋಸ್ ವಾಟರ್ನು ಮಿಕ್ಸ್ ಮಾಡ್ಬೋದು. ರೋಸ್ ವಾಟರ್ ಅಂತೂ ಎಲ್ಲ ಅಂಗಡಿ ಒಳಗೆ ಐತಿ. ರೋಸ್ ವಾಟರು, ಅಲೋವೆರಾ ಜೆಲ್ ಇವೆರಡೂ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿರಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತಾ. ಯಾವುದು ಸೋಪ್ ಬೇಡ ಅಥವಾ ಏನದು ಫೇಸ್ ವಾಶ್ ಬೇಡ, ಏನು ಬೇಡ, ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗುತ್ತಾ. ಇನ್ನು ಇನ್ನೊಂದು ನಿಂಬೆ ರಸ, ನಿಂಬೆ ಹಣ್ಣಂತೂ ಎಲ್ಲರ ಮನೆಯಾಗಿರುತ್ತಾ. ಅಲೋವೆರಾ ಮತ್ತು ರೋಸ್ ವಾಟರ್ ಹಾಕೋದ್ರಿಂದ ಭಾಳ ಅಂದ್ರೆ ಭಾಳ ಹೆಲ್ಪ್ ಐತಿ. ಬೇಕಾದ್ರೆ ಇದ್ರೊಂದು ಟ್ರೈ ಮಾಡಿರಿ. ಇನ್ನು ನಿಂಬೆ ಹಣ್ಣಂತೂ ಎಲ್ಲರ ಮನೆಯಾಗೂ ಇರುತ್ತಾ. ನಿಂಬೆ ಹಣ್ಣು ಐತ್ಲ ದಿನಾಲು 2 ಡ್ರಾಪ್ಸು, ಜಾಸ್ತಿ ಬೇಡ, 2 ಡ್ರಾಪ್ ತೊಗೊಂಡು ಕೈಗೆಲ್ಲ ರಬ್ ಮಾಡ್ಕೊಂಡು ಮುಖಕ್ಕೆ ಹಚ್ಕೊಡ್ರಿ. ಅಟ್ಲೀಸ್ಟ್ ಒಂದು 10 ನಿಮಿಷ ಬಿಡ್ರಿ. ಮುಖ ತೊಳ್ಕೋದ್ರಿಂದ ನಿಜ ಹೇಳ್ತೀನಿ, ಈ ಪಿಂಪಲ್ಸ್ ಇದೈತ್ಲ ಇದು, ಈ ಥರದ್ದು ಡಾರ್ಕ್ ಸರ್ಕಲ್ಸ್ ಎಲ್ಲ ಹೋಗುತ್ತಾ. ಇನ್ನು ನೆಕ್ಸ್ಟು ಎಲ್ಲರ ಮನೆಯಾಗ ಅರಿಶಿನ ಪುಡಿ ಇರುತ್ತಾ. ಸೊ ಆ ಅರಿಶಿನ ಪುಡಿ ನೀರು ಏನು ಹೇಳಲ್ಲ, ಅರಿಶಿನ ಪುಡಿ ಮತ್ತು ನೀರು ಎರಡೂ ಮಿಕ್ಸ್ ಮಾಡಿ ಸ್ವಲ್ಪ ತೆಳ್ಳಗೆ ಲೇಯರ್ ಹಚ್ಕೊಂಡು ಒಂದು ಅಟ್ಲೀಸ್ಟ್ ಒಂದು 30 ನಿಮಿಷ ಬಿಡ್ರಿ. ಇದರಿಂದ ಕೂಡ ನಿಮ್ಗೆ ಸ್ಕಿನ್ ಐತ್ಲ ಶೈನಿಂಗ್ ಜಾಸ್ತಿ ಆಗೋಕ್ಕೆ ಹೆಲ್ಪ್ ಆಗುತ್ತಾ. ಇದೊಂದು ಟಿಪ್ಸು. ಇನ್ನು ನೆಕ್ಸ್ಟ್ ಹೇಳ್ತೀನಿ. ಸೊ ಇನ್ನು ನೆಕ್ಸ್ಟ್ ಆಯಿಲ್ ಮಸಾಜು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟು ಮನುಷ್ಯನ್ಗೆ. ಅಟ್ಲೀಸ್ಟ್ ಒಂದು ಡೈಲಿ ಜಳಕ ಮಾಡೋಕ್ಕಿಂತ ಮೊದಲ ಒಂದು 5 ನಿಮಿಷ ಆದ್ರೂ, ಸೊ ಅಟ್ಲೀಸ್ಟ್ ಒಂದು ಡೈಲಿ ಒಂದು 2 ನಿಮಿಷ ಆದ್ರೂ ಆಯಿಲ್ ಮಸಾಜ್ ಮಾಡಿರಿ. ಕೊಬ್ಬರಿ ಎಣ್ಣೆ ಇದ್ರೆ ಕೊಬ್ಬರಿ ಎಣ್ಣೆ ತೊಗೊಂಡು ಅದನ್ನು ನೀಟಾಗಿ ಮಸಾಜ್ ಮಾಡಿರಿ. ಒಂದು 2 ನಿಮಿಷ ಮಸಾಜ್ ಮಾಡೋದ್ರಿಂದ ರಿಲೀಫು ಸಿಗುತ್ತಾ. ನೆಕ್ಸ್ಟು ಇದರಿಂದ ಭಾಳ ಅಂದ್ರೆ ಭಾಳ ಹೆಲ್ಪ್ ಐತಿ. ಸೊ ಸ್ಕಿನ್ನು ಟೈಟ್ ಆಗೋಕ್ಕೆ ಹೆಲ್ಪ್ ಆಗುತ್ತಾ. ಸ್ಕಿನ್ನು ಈಗ ಎಲ್ಲ ಒಂಥರ ನಮ್ಗೆ ಎಲ್ರಿಗೂ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಆಲ್ಮೋಸ್ಟು. ಹೆಂಗಂದ್ರೆ ಇದು ಮುಖ ಎಲ್ಲ ಜೋತ್ ಬಿದ್ದಂಗೆ ಆಗೋದು ಎಲ್ಲ ಆಗಿರುತ್ತಲ್ಲ, ಅಂಥವ್ರು ಈ ಥರ ಡೈಲಿ ಮಸಾಜ್ ಮಾಡೋದು, ಸ್ಮೂತಾಗಿ ಮಸಾಜ್ ಮಾಡೋದ್ರಿಂದ ಸ್ಕಿನ್ ಟೈಟ್ ಆಗೋಕ್ಕೆ ಹೆಲ್ಪ್ ಆಗುತ್ತಾ. ಇದೊಂದು ಟಿಪ್ಸ್ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗುತ್ತೆ ನಿಮಗೆ. ಬೇಕಿದ್ರೆ ಟ್ರೈ ಮಾಡ್ಬೋದು ನೀವು. ಇನ್ನು ನೆಕ್ಸ್ಟ್ ಟಿಪ್ ಹೇಳ್ತೀನಿ. ಸೊ ಈ ಸ್ಕಿನ್ನು ಟೈಟ್ ಆಗೋದ್ರಿಂದ ಶೈನಿಂಗ್ ಆಗುತ್ತಾ. ಸೊ ಇನ್ನು ನೆಕ್ಸ್ಟು ಯಾವಾಗ್ಲೂ ಐತಲ್ಲ ಟೆನ್ಷನ್ ಬಿಟ್ಟಿರಬೇಕು, ಟೆನ್ಷನ್ ಬಿಡಬಾರ್ದು. ಯಾವಾಗಲೂ ಒತ್ತಡದೊಳಗಿರಬಾರ್ದು. ಎಷ್ಟು ಒತ್ತಡದೊಳಗೆ ಇರ್ತೀವಲ್ಲ ಆ ಟೆನ್ಷನ್ನು, ಆ ಚಿಂತಿನ ನಮ್ಗೆ ಅರ್ಧಕ್ಕರ್ಧ ಒಂಥರ ಕೊರಗಿಸಕತ್ತು, ಒಂದು ಸ್ವಲ್ಪ ಫ್ಯಾಟ್ ಬರೋಕತ್ತು ಹೆಲ್ಪ್ ಆಗುತ್ತಾ. ಹಾಗಾಗಿ ನಂದು ಒಂದು ಏನಂತಂದ್ರೆ ಆಲ್ವೇಸ್ ಒಂದಿಷ್ಟು ಕಾಮಿಡಿ ವಿಡಿಯೋ ಇದ್ರೆ ನೋಡಿರಿ, ಅಥವಾ ನಿಮ್ಮ ಮನೆಯೊಳಗೆ ಯಾರಾದರೂ ಕಾಮಿಡಿ ಮಾಡ್ತಿದ್ರೆ ನಿಮ್ಮ ಮನೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿರಿ. ಆದಷ್ಟು ನಿಮ್ಮ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿರಿ.
ಸೊ ಈ ಯಾವಾಗಲೂ ಚಿಂತೆಯಿಂದ ದೂರ ಇರಬೇಕು. ಚಿಂತೆಯಿಂದ ದೂರ ಇರೋಕ್ಕಂತೂ ಆಗಲ್ಲ, ಯಾಕಂದ್ರೆ ದಿನಕ್ಕೆ ಯಾವುದಾದ್ರೂ ಒಂದು ಚಿಂತೆ ಬರೋದ ಮನೆ ಮಕ್ಕಳು ಮಠ ಅಂದಮೇಲೆ. ಆದ್ರೆ ಆದಷ್ಟು ಸ್ವಲ್ಪ ದಿನಕ್ಕೆ ಒಂದು 15 ನಿಮಿಷ ಆದರೂ ಅಟ್ಲೀಸ್ಟ್ ಕಾಮಿಡಿ ವಿಡಿಯೋ ಇದ್ರೆ ನೋಡ್ರಿ, ಅಂದ್ರೆ ರಿಲೀಫ್ ಅನ್ಸುತ್ತೆ ಒಂದು ಸ್ವಲ್ಪ. ಇಲ್ಲ ನಿಮಗೆ ಸಾಂಗ್ ಇಷ್ಟ ಆದರೆ ಸಾಂಗ್ ಕೇಳ್ರಿ. ಅಟ್ಲೀಸ್ಟ್ ನಿಮಗೋಸ್ಕರ ಒಂದು 5 ನಿಮಿಷ ಕೊಟ್ಟು ಈ ಥರ ಮಾಡೋದ್ರಿಂದ ರಿಲೀಫ್ ಅನ್ಸುತ್ತಾ, ಮತ್ತು ಒಂದು ಸ್ವಲ್ಪ ನಿಮಗೂ ಹೆಲ್ಪ್ ಆಗುತ್ತೆ ಅಷ್ಟೇ ಸ್ಟ್ರೆಸ್ಸಿಂದ ಹೊರಗೆ ಬರೋಕೆ. ಆಲ್ವೇಸ್ ಸ್ಟ್ರೆಸ್ ಕಡಿಮೆ ಇತ್ತಂದ್ರೆ ಒಬ್ಬ ಮನುಷ್ಯ ಆರಾಮಾಗೇ ಇರ್ತಾನೆ. ಇನ್ನು ನೆಕ್ಸ್ಟು ಹಾಲು ಎಲ್ರ ಮನೆಯೊಳಗೂ ಇರ್ತೈತಿ, ಹೌದಾ? ಇಲ್ಲ ಅಂದ್ರೆ ಮನೆಯೊಳಗೆ ಇರಲಿಲ್ಲ ಅಂದ್ರಂತೂ ಡೈಲಿ ತರ್ತೀವಿ. ಈ ಹಾಲು ಮೆಲನಿನ್ ಎನ್ನುವಂಥ ಒಂದು ಪಿಗ್ಮೆಂಟನ್ನು ಕಡಿಮೆ ಮಾಡುವಂತಹ ಶಕ್ತಿ, ನಿಯಂತ್ರಿಸುವಂಥ ಶಕ್ತಿ ಇರುತ್ತೆ ಹಾಲಿನೊಳಗೆ. ಈ ಮೆಲನಿನ್ ಜಾಸ್ತಿ ಯಾರ ಹತ್ರ ಇರುತ್ತಲ್ಲ, ಸೊ ಈ ಮೆಲನಿನ್ ಯಾರೊಳಗೆ ಜಾಸ್ತಿ ಇರುತ್ತಾ ಅವರು ಸ್ವಲ್ಪ ಕಪ್ಪಾಗಿರ್ತಾರ ಅಷ್ಟ, ಮತ್ತೇನಿಲ್ಲ. ಈ ಮೆಲನಿನ್ ನಿಯಂತ್ರಿಸುವಂತಹ ಶಕ್ತಿ ಹಾಲಿನೊಳಗೆ ಇರುತ್ತಾ. ದಿನಾಲೂ ಹಸಿ ಹಾಲು ಇರುತ್ತಲ್ಲ ಕಾಸಲಾರ್ದು, ಆ ಹಾಲನ್ನ ತೊಗೊಂಡು ಡೈಲಿ ಮಲ್ಕೋಬೇಕಾದ್ರೆ ನೈಟು ಒಂದು ಸ್ವಲ್ಪ ಮಸಾಜ್ ಮಾಡ್ಕೊಂಡು ಮಲ್ಕೊಂಬಿಡ್ರಿ. ಏನು ತೊಗೊಳಕ್ಕೆ ಹೋಗ್ಬೇಡ್ರಿ. ಮುಂಜಾನೆದ್ದು ನೀರು ಸೇಮು ಸ್ವಲ್ಪ ಉಗುರು ಬೆಚ್ಚಗ ನೀರೊಳಗೆ ತೊಗೊಳ್ರಿ. ಅಟ್ಲೀಸ್ಟ್ ಒಂದು 3 ತಿಂಗಳ ಮಾಡಿರಿ, ನಿಮ್ದು ಚೇಂಜಸ್ ನೀವು ನೋಡ್ಕೊತೀರಿ. ನಾ ಏನೇನು ಹೇಳತ್ತೀನಿಲ್ಲ ಎಲ್ಲ ಆಲ್ಮೋಸ್ಟು ಹೋಮ್ ಮೇಡ್ ರೆಮಿಡೀಸ್ನ ಅದಾವು, ಟ್ರೈ ಮಾಡಿರಿ, ನಿಮಗೂ ಹೆಲ್ಪ್ ಆಗುತ್ತಾ. ಸೊ ಇನ್ನು ನೆಕ್ಸ್ಟ್ ಟಿಪ್ಸು, ವೀಕ್ಲಿ ರವಿವಾರ ಅಂತೂ ಇರುತ್ತಾ. ಯಾರಾದರೂ ಆಫೀಸ್ ಕೆಲಸ ಮಾಡೋರು ಅಥವಾ ಜಾಬ್ ಮಾಡೋರಾಯ್ತು, ಇಲ್ಲ ಮನೆಯೊಳಗೆ ಇರ್ತೀನಿ ಅನ್ನೋರು, ಎಟ್ಲೀಸ್ಟು ವೀಕ್ಲಿ ಒಂದು ಟೈಮ್ ಆದರೂ ಫೇಸ್ ಪ್ಯಾಕ್ನ ಹಾಕ್ಕೊಳ್ರಿ. ಫೇಸ್ ಪ್ಯಾಕ್ ಅಂದ್ರೆ ಹೋಗಿ ದುಡ್ಡು ತೊಗೊಂಡು ಬಂದು ಮಾಡ್ಕೋಬೇಕು ಅಂತ ಏನಿಲ್ಲ, ನ್ಯಾಚುರಲಾಗಿ ಹೇಳ್ತೀನಿ ನಾನು. ಸೊ ಹಸಿ ಹಾಲಂತೂ ಎಲ್ರ ಮನೆಯಾಗ ಇರುತ್ತಾ. ಹಸಿ ಹಾಲು, ಅರಿಶಿನ ಪುಡಿ, ಒಂದು ಚಮಚ ಅರಿಶಿನ ಪುಡಿ, ಅದಕ್ಕೊಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಸೇರಿಸಿ ಕಲಸಿದ್ರೆ ಒಂದು ಫೇಸ್ ಪ್ಯಾಕ್ ರೆಡಿ ಆಗುತ್ತಾ. ಅದನ್ನು ಇಲ್ಲಿ ಐಬ್ರೋ, ಈ ಕಣ್ಣಿಗೆ ಒಂದು ಬಿಟ್ಟು ಇಲ್ಲೆಲ್ಲ ಹಚ್ಕೋಬೋದು. ಕಣ್ಣೊಂದು ಸ್ವಲ್ಪ ಕೇರ್ಫುಲ್ ಆಗಿರಲಿ. ಸೊ ಇದನ್ನು ನೀಟಾಗಿ ಒಂದು ತಿಂಗಳಿಗೆ ಒಂದು 3 ಸಾರಿ, ತಿಂಗಳಿಗೆ ಒಂದು 3 ಸಾರಿ ಮಾಡಿದ್ರೆ ಸಾಕು. ಭಾಳ ಅಂದ್ರೆ ಭಾಳ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ. ಇದನ್ನ ಬೇಕಿದ್ರೆ ಟ್ರೈ ಮಾಡ್ರಿ. ಇನ್ನು ಫೇಸ್ ಪ್ಯಾಕ್ ಅಂತಂದ್ರೆ ನನ್ನ ಒಂದಿಬ್ಬರು ಫ್ರೆಂಡ್ಸು ಯೂಟ್ಯೂಬ್ ಚಾನಲ್ ಐತೆ ಅವ್ರದ್ದು, ಅಶ್ವಿನಿ ಅಂತಂದು ಒಂದೈತಿ, ಇನ್ನೊಂದು ದಿವ್ಯಾ ಮಲ್ಲು ಲಾಗ್ಸ್ ಅಂತ ಐತಿ. ಅವರಿಬ್ರು ಈಗ ರೀಸೆಂಟಾಗಿ ಫೇಸ್ ಪ್ಯಾಕದ್ದು ವಿಡಿಯೋ ಮಾಡ್ಯಾರ. ಅದು ಭಾಳ ಅಂದ್ರೆ ಭಾಳ ನ್ಯಾಚುರಲ್ ಆಗಿ ಮತ್ತು ಬೆಸ್ಟ್ ಐತಿ. ಬೇಕಿದ್ರೆ ಹೋಗಿ ಟ್ರೈ ಮಾಡ್ರಿ, ಅವ್ರದ್ದು ಚಲೋ ಐತಿ. ಅದು ಕೂಡ ಭಾಳ ನ್ಯಾಚುರಲ್ ಆಗೈತಿ. ಇನ್ನು ನೆಕ್ಸ್ಟ್ ಟಿಪ್ ಬಂದು ಜೇನುತುಪ್ಪ ಎಲ್ರಿಗೂ ಗೊತ್ತು. ಆ ಜೇನುತುಪ್ಪ ಏನಾಗಿ ಆ್ಯಕ್ಟ್ ಆಗುತ್ತಂದ್ರೆ, ಸೊ ಜೇನುತುಪ್ಪ ಬ್ಲೀಚಿಂಗ್ ಆಗಿ ಆ್ಯಕ್ಟ್ ಆಗುತ್ತಾ. ನಾವು ಇವಾಗಂತೂ ಪಾರ್ಲರು ಹೆಜ್ಜಿಗೆ ಒಂದೊಂದು ಪಾರ್ಲರ್ ಆಗ್ಯಾವು. ನಾವೇನು ಮಾಡ್ಬಿಡ್ತೀವಿ ಅಂದ್ರೆ ಪಾರ್ಲರಿಗೆ ಹೋಗ್ತೀವಿ, ಬ್ಲೀಚಿಂಗು ಇದು ಹಾಳ ಮುಳ ಮಾಡಿಸ್ಕೊಂಡು ಬಂದ್ಬಿಡ್ತೀವಿ. ಬಟ್ ನಾವು ಈಗಲ್ದು ಯೋಚನೆ ಮಾಡ್ತೀವಿ, ಮುಂದಲ್ದು ಯಾವತ್ತೂ ಯೋಚನೆ ಮಾಡಲ್ಲ ನಾವು. ಹಾಗಾಗಿ ಜೇನುತುಪ್ಪ ಬ್ಲೀಚಿಂಗ್ ಆಗಿ ವರ್ಕ್ ಆಗುತ್ತಾ. ಸೊ ಅದನ್ನು ನೀವು ಒಂದು ವೀಕಿಗೆ ಒಂದು ಸಾರಿ ಆದ್ರೂ ಅಟ್ಲೀಸ್ಟ್ ಮಗುಕ್ಕೆ ಹಚ್ಕೊಡ್ರಿ. ಏನು ಮಿಕ್ಸ್ ಮಾಡ್ಬೇಡ್ರಿ, ಬರೀ ಜೇನುತುಪ್ಪ ಅಷ್ಟ ಮಗುಕ್ಕೆ ಹಚ್ಕೊಡ್ರಿ. ಏನು ಹೇಳೋರಿಗೆ ಹೇಳು. ಸೊ ಜೇನುತುಪ್ಪ ಹಚ್ಕೊಡ್ರಿ, ಅದು ಬ್ಲೀಚ್ ಆಗಿ ಆ್ಯಕ್ಟ್ ಆಗುತ್ತಾ. ಅದರಿಂದ ನಿಮ್ಮದು ಡೆಡ್ ಸ್ಕಿನ್ಸ್ ಏನಿರ್ತಾವ, ಪೋರ್ಸ್ ಏನಿರ್ತಾವಲ್ಲ ಮುಖದ ಮೇಲೆ, ಅದೆಲ್ಲ ಹೋಗಕ್ಕೆ ಹೆಲ್ಪ್ ಆಗುತ್ತಾ. ಇನ್ನು ಲಾಸ್ಟ್ ಟಿಪ್ಸು, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅನ್ನೋಂಗ, ನೀ ಹೇಳ್ತೀಯಾ? ಹೇಳವ್ರಿಗೆ ಹೇಳು. ಜಾಸ್ತಿ ಪಾರ್ಲರಿಗೆ ಹೋಗ್ಬೇಡ್ರಿ, ಜಾಸ್ತಿ ಐಬ್ರೋ ಮಾಡಿಸ್ಕೊಳಕ್ ಹೋಗ್ಬೇಡ್ರಿ. ಮುಂದಾವು ಹಿಂಗಾದಂಗವು. ಸೊ ಯಾವ್ದಾರ ಫಂಕ್ಷನ್ ಇದ್ದಾಗ ಅಷ್ಟ ಐಬ್ರೋಸ್ ಮಾಡಿಸ್ಕೊಡ್ರಿ, ಚಂದ ಕಾಣ್ತಾವು ಕಣ್ಣೋದೆಲ್ಲ. ಇಲ್ಲಾಂದ್ರೆ ಕಣ್ಣಿಗೆ ಎಫೆಕ್ಟ್ ಆಗುತ್ತಾ ಅಂತ ಹೇಳಪ್ಪ. ಸೊ ಇನ್ನು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅನ್ನುವಂಗ, ಕಡ್ಲಿ ಹಿಟ್ಟು ಎಲ್ರಿಗೂ ಗೊತ್ತಿರುತ್ತಾ. ಇದು ಒಂಥರ ನ್ಯಾಚುರಲ್ ಹೋಮ್ ರೆಮಿಡಿ ನಮ್ಗೆ ಎಲ್ರಿಗೂ ಮೊದಲಿಂದ. ಈ ಕಡ್ಲಿ ಹಿಟ್ಟು ಏನು ಮಾಡ್ತಾ ಅಂದ್ರೆ, ಸತ್ತ ಜೀವಕೋಶ ಇರ್ತೈತಲ್ಲ, ಅದನ್ನೇನು ಮಾಡ್ತಾ ವಾಪಸ್ಸು ನಿರ್ಮೂಲನೆ ಮಾಡೋಕೆ ಸ್ಟಾರ್ಟ್ ಆಗುತ್ತಾ. ಹಾಗಾಗಿ ಜೀವಸತ್ವವನ್ನು ತಂದು ಕೊಡುತ್ತಾ ಒಂದು ಸ್ಕಿನ್ನಿಗೆ. ಕಡ್ಲಿ ಹಿಟ್ಟೊಳಗೆ ಅರಿಶಿನ ಹಾಕಿ, ಕೆನೆ, ಮೊಸರು ಹಾಕ್ತಾರ, ಹಾಲಿನ ಕೆನೆ ಹಾಕಿ ಯೂಸ್ ಮಾಡ್ತಾರ, ಅಲೋವೆರಾ ಜೆಲ್ ಹಾಕಿ ಯೂಸ್ ಮಾಡ್ತಾರ. ಒಂದೊಂದು ಥರ ಒಬ್ಬೊಬ್ರು ಒಂದೊಂದು ಥರ ಫೇಸ್ ಪ್ಯಾಕ್ ಹಾಕ್ತಾರ. ಸೊ ನೀವು ಅದನ್ನು ಯೂಸ್ ಮಾಡಿರಿ, ಭಾಳ ಅಂದ್ರೆ ಭಾಳ ಬೆಟರು ಸೋಪ್ಕಿಂತ.
ನೀವು ಸ್ನಾನಕ್ಕೆ ಹೋಗ್ಬೇಕಾದ್ರೆ ಒಂದಿಷ್ಟು ಕೈಯಾಗ ಕಡ್ಲಿ ಇಟ್ಟು ಒಂದು ಸ್ವಲ್ಪ ಅರಿಶಿನ ಪುಡಿ ಎರಡನ್ನೂ ತೊಗೊಂಡೋಗಿ ಸ್ನಾನ ಮಾಡೋ ಟೈಮ್ನಾಗ ಹಚ್ಚಿ ತಿಕ್ಕೊಂಡು ಸೋಪ್ನ ಬಿಟ್ಬಿಡ್ರಿ, ಅದನ್ನ ಹಚ್ಚಿ ತಿಕ್ಕೊಂಡು ಸ್ನಾನ ಮಾಡ್ಕೊಂಬರ್ರಿ. ವಿತ್ತಿನ ಒಂದು 30 ಡೇಸ್ದೊಳಗೆ ನಿಮ್ಮ ರಿಸಲ್ಟ್ ಗೊತ್ತಾಗುತ್ತಾ. ಭಾಳ ಅಂದ್ರೆ ಭಾಳ ಬೆಸ್ಟ್ ಐತಿದು. ಸೊ ಹೋಪ್ ಈ ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಕೆಲವೊಂದು ಟಿಪ್ಸು ಎಷ್ಟೋ ಜನ ಬಳಸಿರ್ತೀರಿ, ಆಗಲೇ ಟ್ರೈ ಮಾಡಿರ್ತೀರಿ. ಅಂಥವ್ರು ಯಾವುದಾದ್ರೂ ಟಿಪ್ಸ್ ಬಳಸಿದ್ರ ಏನಾದರೂ ನಿಮ್ಗೆ ರಿಸಲ್ಟ್ ಸಿಕ್ಕಿದ್ರೆ ನಂಗೆ ಕಮೆಂಟ್ನೊಳಗೆ ಹಾಕ್ರಿ. ಹಂಗೆ ನನ್ನ ಕಮೆಂಟ್ ಓದೋರಿಗೂ ಹೆಲ್ಪ್ ಆಗುತ್ತಾ. ಹೌದು ಇವಳು ಮಾಡೋ ವಿಡಿಯೋ ನಿಜವಾಗ್ಲು ಅಂತಂದ್ರೆ ನಾನು ಯಾವುದೂ ಫೇಕ್ ಮಾಡತ್ತಿಲ್ಲ, ಎಲ್ಲನೂ ಟ್ರೈ ಮಾಡತ್ತೀನಿ. ಬಟ್ ಈ ಸದ್ಯಕ್ಕೆ ಮಾಡಿಲ್ಲ. ನಾನು ಮಕ್ಕಳು ಆಗೋಕ್ಕಿಂತ ಮೊದಲ ನಾನು ಬಿಫೋರ್ ಡಿಗ್ರಿ ಕಲಿಯುವಾಗಂತೂ ಅರಿಶಿನ ಮತ್ತು ಕಡ್ಲಿ ಹಿಟ್ಟನ್ನ ಯೂಸ್ ಮಾಡಿದ್ದು. ನಂದು ಅವಾಗಿಲ್ಲ ಮುಖ ಹೆಂಗೈತಿ ಅಂತಂದು ಒಂದು ಫೋಟೋ ಹಾಕ್ತೀನಿ ನೋಡ್ರಿ ಇಲ್ಲೇ. ಸೊ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್ ಬಾಯ್.